ವಿಶಾಲವಾಗಿದೆ ಅಂತಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಟಿಕೆಟ್ ಎಲ್ಲ ಇದೆ. ಸಂಜೆಗೆ ಮತ್ತೆ ಕಾರಂಜಿ ಇರುತ್ತೆ. ನಾವು ಬೆಳಗ್ಗೆ ಹೋಗಿ ಅದನ್ನೆಲ್ಲ ಕೇಳಿದಾಗೆ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಬನ್ನಿ, ಸಂಜೆ ಕಾರಂಜಿ ಎಲ್ಲ ಇರುತ್ತೆ, ಎಲ್ಲ ನೋಡ್ಬೋದು ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾವು ಬೆಳಗ್ಗೆ ಒಂದ್ಸರಿ ಹೋಗಿ ಆ ಪಾರ್ಕಲ್ಲೆಲ್ಲ ವಾಕ್ ಮಾಡ್ಕೊಂಡು ಎಲ್ಲ ಸುಮಾರು ಹೊತ್ತು ಇದ್ದು ತುಂಬಾ ವಿಶಾಲವಾಗಿದೆ, ಅದ್ಭುತವಾಗಿದೆ. ಸಂಜೆ ಹೊತ್ತಂತೂ ಆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಆ ನೀರು ಕಾರಂಜಿ ಅದು ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ಎಲ್ಲರೂ ನೋಡ್ಲೇಬೇಕಾದಂಥದ್ದು. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥದ್ದು ಆದ್ರಿಂದ ತುಂಬಾ ದೂರ ಏನಿಲ್ಲ, ಹೋಗಿ ಎಲ್ಲ ನೋಡ್ಕೊಂಡು ಬರ್ಬೋದು. ಸಂಜೆ ಹೊತ್ತಂತೂ ತುಂಬಾ ಜನ ಸೇರ್ತಾರೆ, ಅದು ಶನಿವಾರ ಭಾನುವಾರ ಅಂತೂ ಹೇಳಕ್ಕಾಗದೇ ಇರೋಷ್ಟು ಜನ ಇರ್ತಾರೆ. ತುಂಬಾ ಅದ್ಭುತವಾಗಿದೆ, ವಿಶಾಲವಾದ ಜಾಗದಲ್ಲಿದೆ. ಎಷ್ಟು ಎಕರೆ ಇದೆ ಅಂತ ನನಗೆ ಮಾಹಿತಿ ಇಲ್ಲ, ಅಷ್ಟೊಂದಂತೂ ದೊಡ್ಡದಾದ ಜಾಗದಲ್ಲಿದೆ. ಅಂದ್ರೆ ನೃತ್ಯ ಕಾರಂಜಿ ಶುರು ಆಗೋಕ್ಕಿಂತ ಮುಂಚೆ ನಾವೊಂದಷ್ಟು ಬೇರೆ ಕಡೆದೆಲ್ಲ ಫೋಟೋಗಳೆಲ್ಲ ತಗೊಳ್ತಾ ಇದ್ವಿ. ನಾವು ಸ್ವಲ್ಪ ಬೇಗ ಹೋಗ್ತೀವಿ. ತುಂಬಾನೇ ಚೆನ್ನಾಗಿದೆ. ನಾನಂತೂ ತುಂಬಾ ಇಷ್ಟಪಟ್ಟು ಖುಷಿಯಾಗೆಲ್ಲ ವಿಡಿಯೋ ಮಾಡ್ಕೊಂಡೆ ನಾನು. ತುಂಬಾನೇ ಅದ್ಭುತವಾಗಿದೆ ಫ್ರೆಂಡ್ಸ್. ಅಂದ್ರೆ ಆ ಕಲರ್ ಲೈಟ್ಸ್ ಬರುವಂಥದ್ದು, ಆ ವಿಶಾಲವಾದ ಜಾಗ, ಅಲ್ಲಲ್ಲಿ ಒಂದ್ ಕಡೆ ಅಂತಲ್ಲ ಸುಮಾರು ಕಡೆ ಈ ತರ ಮ್ಯೂಸಿಕ್ ಇದ್ದಾವೆ. ಎಲ್ಲ ಕಡೆ ಮ್ಯೂಸಿಕ್ ಇರೋದಿಲ್ಲ, ಒಂದೊಂದು